ರಾಗ ಕಥೆಗಳಿಗೆ ಸ್ವಾಗತ. ದೀಪ ಹಚ್ಚುವುದರ ಮಹತ್ವ. ನಾವು ದೇವರಿಗೆ ದೀಪ ಹಚ್ಚುವುದರ ಧಾರ್ಮಿಕ ಮತ್ತು ವೈಜ್ಞಾನಿಕ ಮಹತ್ವಗಳು. ದೀಪವನ್ನ ಬೆಳಗಿಸೋದ್ರಿಂದ ಸುತ್ತಮುತ್ತಲಿನ ಹಾನಿಕಾರಕ ವೈರಸ್ಗಳು ನಾಶವಾಗುತ್ತವೆ ಮತ್ತು ಮನೆಯ ವಾತಾವರಣದಲ್ಲಿ ಶುದ್ಧತೆ ಹರಡುತ್ತೆ. ಹಸುವಿನ ತುಪ್ಪದಲ್ಲಿ ರೋಗಾಣುಗಳು ಹರಡದಂತೆ ತಡೆಯುವ ಸಾಮರ್ಥ್ಯ ಇದೆ. ತುಪ್ಪವು ಬೆಂಕಿಯ ಸಂಪರ್ಕಕ್ಕೆ ಬಂದಾಗ ಸುತ್ತಮುತ್ತಲಿನ ಪರಿಸರದಲ್ಲಿ ಶುದ್ಧತೆ ಹರಡುತ್ತೆ. ಬೆಂಕಿಯಿಂದ ಹರಡುವ ತುಪ್ಪವು ವಾತಾವರಣವನ್ನ ಶುದ್ಧಗೊಳಿಸುತ್ತೆ ಅನ್ನೋದು ವೈಜ್ಞಾನಿಕ ನಂಬಿಕೆ. ಮಣ್ಣಿನ ದೀಪವು ಪಂಚಭೂತಗಳನ್ನ ಸಂಕೇತಿಸುತ್ತೆ. ಮಣ್ಣಿನ ದೀಪವನ್ನ 5 ಅಂಶಗಳಿಂದ ತಯಾರಿಸಲಾಗುತ್ತೆ. ವಾಸ್ತವವಾಗಿ ದೀಪವನ್ನ ತಯಾರಿಸಲು ಮಣ್ಣನ್ನು ನೀರಿನಲ್ಲಿ ಕರಗಿಸಿ ತಯಾರಿಸ್ತಾರೆ. ಇದು ಭೂಮಿಯ ಅಂಶ ಮತ್ತು ನೀರಿನ ಅಂಶವನ್ನ ಸಂಕೇತಿಸುತ್ತೆ. ನಂತರ ಈ ದೀಪವನ್ನು ಧೂಪ ಮತ್ತು ಗಾಳಿಯಿಂದ ಒಣಗಿಸಲಾಗುತ್ತೆ. ಇದು ಆಕಾಶ ಹಾಗೂ ವಾಯು ಅಂಶದ ಸಂಕೇತ ಮತ್ತು ಈ ದೀಪವನ್ನ ಬೆಂಕಿಯಲ್ಲಿ ಕಾಯಿಸಿ ತಯಾರಿಸ್ತಾರೆ. ಅಂತಹ ದೀಪದ ತಯಾರಿಕೆಯಲ್ಲಿ ಪಂಚಭೂತಗಳನ್ನು ಸೇರಿಸಲಾಗುತ್ತೆ. ದೇವರಿಗೆ ದೀಪ ಹಚ್ಚುವ ನಿಯಮ. ದೀಪವು ಕತ್ತಲೆಯನ್ನ ಹೋಗಲಾಡಿಸುತ್ತೆ ಮತ್ತು ಎಲ್ಲೆಡೆ ಬೆಳಕನ್ನ ಹರಡುತ್ತೆ. ಆದ್ರಿಂದ ಬೆಳಿಗ್ಗೆ ಮತ್ತು ಸಂಜೆ ಮನೆಯಲ್ಲಿ ದೀಪದ ಬೆಳಕು ಹರಡಬೇಕು ಎನ್ನುವ ನಂಬಿಕೆ ಇದೆ. ಶಾಸ್ತ್ರಗಳ ಪ್ರಕಾರ ಮುಖ್ಯ ಬಾಗಿಲಿನ ಬಳಿ ದೀಪವನ್ನ ಬೆಳಗಿಸೋದ್ರಿಂದ ಮನೆಯಲ್ಲಿ ವಾಸಿಸುವ ಜನರ ಆಯಸ್ಸು ಹೆಚ್ಚಾಗುತ್ತೆ. ಇದರೊಂದಿಗೆ ಲಕ್ಷ್ಮೀ ದೇವಿಯು ಸಂತೋಷ ಪಡ್ತಾಳೆ ಅನ್ನೋ ನಂಬಿಕೆಯೂ ಇದೆ.